ಇಲ್ಲಿ ದುಡಿಯೋರು ಚೆನ್ನಾಗಿದ್ದಾರೆ. ಹಾಗಾಗಿ ನಾವು ಏನು ಅದ್ರ ಬಗ್ಗೆ ಒಂದು ಕಾಮೆಂಟ್ಸ್ ಮಾಡುವ ಅಗತ್ಯ ಇಲ್ಲ. ಸಿಬ್ಬಂದಿ ಬಗ್ಗೆನೂ ಲಕ್ಷ್ಯ ತಗೋಬಿಡ್ರಿ ಮತ್ತೆ. ಇಲ್ಲ ಹೌದು, ಈಗಿರುವ ಸಿಬ್ಬಂದಿ ಮೇಲೂ ಲಕ್ಷ್ಯ ತಗೋಬಿಡ್ಬೇಕು. ನಿನ್ನೆ ನಾನು ಮಧ್ಯಾಹ್ನ 4 ಗಂಟೆಗೆ ಇಲ್ಲಿ ಬಂದೆ. ನಾನು ನನ್ನ ರೂಮ್ನಲ್ಲಿ ಕೂತೆ. ಸ್ವಲ್ಪ ಹೊತ್ತಿನ ನಂತರ ಬಹಳ ಜನ ಬಂದಿದ್ರು ಎದುರುಗಡೆ. ಇಲ್ಲಿ ಏನ್ ನಡೀತಾ ಇದೆ ಎಲ್ಲ ಬಂದು ನೋಡಿದ್ರೆ ಆಡಳಿತ ಅಧಿಕಾರಿಗಳು ಬಂದಿದ್ದಾರೆ, ಅವರು ಕ್ಯಾಶ್ ಚೆಕಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ನಂಗೆ ತಿಳಿತು. ನಾನು ಸೀದಾ ಅಲ್ಲಿ ಕೌಂಟ್ರಿಗೆ ಹೋಗಲಿಕ್ಕೆ ಇದೇನಿದು ಇಲ್ಲ, ಹೀಗೆ ಆಡಳಿತಾಧಿಕಾರಿ ನನಗೆ ನಿಲ್ಲಿಸಿದ್ದಾರೆ. ಆಯ್ತು, ಅಲ್ಲಿಂದ ಬೋರ್ಡ್ ರೂಮಿಗೆ ಹೋದ್ರು. ಬೋರ್ಡ್ ರೂಮ್ ನಲ್ಲಿ ಬಹಳ ಡಿಸ್ಕಸ್ ಆಯ್ತು. ಪತ್ರಿಕೆಯವರು ಇದ್ರು. ಆಡಳಿತ ಅಧಿಕಾರಿ ಏನ್ ಹೇಳ್ತಾರೆ, ನನಗೆ DR ಆರ್ಡರ್ ಮಾಡಿದ್ದಾರೆ, ನಾನು ಅಧಿಕಾರ ತಗೊಳ್ಬೇಕು, ನಾ ಈಗ ತಗೊಳ್ತಾನೆ ಅಂತ ಹೇಳಿ. ನಾನು ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಉಪಾಧ್ಯಕ್ಷ ಸ್ಥಾನದಲ್ಲಿ ನಾನು ಇದ್ದವ, ಅಲ್ಲಿ ಕೂತ್ಕೊಂಡು ನಾನು ಹೇಳಿದೆ, ನಾವು ಜನಪ್ರತಿನಿಧಿಗಳು, ನಮಗೆ ಯಾವುದೇ ಇಂಟಿಮೇಷನ್ ಇಲ್ಲ. ನೀವು ನಮ್ಮ ಸಿಬ್ಬಂದಿಗಳನ್ನ ಇಟ್ಟುಕೊಂಡು ಚಾರ್ಜ್ ತಗೊಳ್ತೇನೆ ಅಂತಂದ್ರೆ ಅದು ಹೇಗಾಗ್ತದೆ? ಅವಾಗ ಅವ್ರು ಹೇಳಿದ್ರು, ಇಲ್ಲ, ಜಡ್ಜ್ಮೆಂಟ್ ನೀವು ತಂದ್ಕೊಳ್ಬೇಕು. ಆಯ್ತು, ನಮಗೊಂದು ಕಾಪಿ ಕೊಡಿ. ಕೊಡ್ಲಿಕ್ಕೆ ಬರುವುದಿಲ್ಲ ಅಂದ್ರು. ಇದು ಯಾವ ಸಿಸ್ಟಮ್ ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಒಂದೇ ಕಾಪಿ ನಾವು ಜಡ್ಜ್ಮೆಂಟ್. ಹಾಗಾದ್ರೆ ನಾವು ವಕೀಲರಿಗೆ ಕಟ್ಟಿದ್ದೇವೆ, ವಾದ ಮಾಡಿದ್ದೇವೆ. ಓಪನ್ ಕೋರ್ಟ್ ನಲ್ಲಿ ಅದು ಜಡ್ಜ್ಮೆಂಟ್ ಆಗಿದ್ದೇ ಇದ್ರೆ ನಮ್ಮ ವಕೀಲರಿಗೆ ಅದು ಗೊತ್ತಾಗಬೇಕು, ನಮ್ಮ ಪಾರ್ಟಿಯವರಿಗೆ ಗೊತ್ತಾಗಬೇಕು. ಅದು ಯಾರಿಗೂ ಗೊತ್ತಿಲ್ಲ. ಅಲ್ಲಿ DRA ಇಲ್ಲ. ಇದು ಆಗುದಿಲ್ಲ ಅಷ್ಟು ಸುಲಭದಲ್ಲಿ. ಏನೇ ಆಗಲಿ ನಮ್ಮ ವಕೀಲರು ಹೇಳಬೇಕು, ಇಲ್ಲ ಅದು ಓಪನ್ ಕೋರ್ಟ್ ನಲ್ಲಿ ಆಗಿದೆ, ಜಡ್ಜ್ಮೆಂಟ್ ನಮ್ಮ ವಿರುದ್ಧ ಆಗಿದೆ, ಆದ್ರಿಂದ ಅವರು ಚಾರ್ಜ್ ತಗೊಳ್ಳೋದು ಸರಿ ಇದೆ ಹೇಳುವಂತಹದ್ದು ನಮಗೆ ಬರಬೇಕು. ಯಾಕಂದ್ರೆ ನಾವು ಅಲ್ಲಿ ಹಾಜರಾಗಿದ್ದೀವಲ್ಲ, ನಮಗೆ ಬೇಡ ಕಾಪಿ ಬೇಡ. ಆದ್ರೆ ಓಪನ್ ಕೋರ್ಟ್ ನಲ್ಲಿ ಅನೌನ್ಸ್ಮೆಂಟ್ ಆಗಿದ್ದಾರೋ ನಮ್ಗೆ ದಾಖಲೆ ಬೇಕು. ಅದಕ್ಕೆ ನಾವು ನಮ್ಮ ವಕೀಲರನ್ನು ಕೇಳಬೇಕು ಅಂತ ನಾನು ಹೇಳಿದೆ. ಕೇಳಿದ್ರೆ ವಕೀಲರು ಯಾರು ನಾವು ಅಲ್ಲಿ ಹೋಗಲಿಲ್ಲ. ಜಡ್ಜ್ಮೆಂಟ್ ಬಂದಿದ್ದಂತೂ ಹೌದು. ಕಡೆಗೆ ಒಂದು ಕನ್ಕ್ಲೂಷನ್ಗೆ ನಾವು ಬಂದ್ವಿ. ಏನು ವಿಚಾರಗಳನ್ನು ಅವರಿಗೆ ಹೇಳಬೇಕೋ ನಾನು ಅದೆಲ್ಲವನ್ನು ಹೇಳಿದ್ದೇನೆ, ಈಗ ಅಧ್ಯಕ್ಷರಾಗಿ ಹೇಳಿದ್ದೇನೆ. ನಾಳೆ ಪೊಲೀಸ್ ಕಂಪ್ಲೇಂಟು ಅಥವಾ ಇಲ್ಲಿ ನಾವು ವರ್ತನೆಯಿಂದ ಸ್ವಲ್ಪ ಬಿಸಿ ವಾತಾವರಣ ಆಗುವಂತಹದ್ದು ಇಂಥದ್ದೆಲ್ಲ ಬರ್ತದೆ. ಅದಕ್ಕೆ ಬೇಡ ನಾವು ಅವಕಾಶ ಮಾಡೋದು. ಎಲ್ಲಿವರೆಗೆ ರೈತರು ಈ ಸಂಸ್ಥೆಯ ಪರವಾಗಿರ್ತಾರೆ, ಅದು ಬೇಕಾದ್ರೆ ಚುನಾವಣೆನೇ ಆಗಲಿ ಯಾವುದೇ ಹಂತದಲ್ಲಿರಲಿ, ಅಲ್ಲಿವರೆಗೆ ನಾವು ನಮ್ಮ ತಾಳ್ಮೆಯನ್ನು ಕಾಡ್ಕೊಂಡು ಹೋಗಬೇಕು. ಈ ಸಂಸ್ಥೆಯನ್ನ ರೈತರು, ನೀವೆಲ್ಲರೂ ಸದಸ್ಯರು, ನಿಮ್ಮ ಪ್ರತಿನಿಧಿಗಳನ್ನು ಆಳಬೇಕೇ ವಿನಃ ಸರ್ಕಾರ ಇದನ್ನ ಆಳ್ಲಿಕ್ಕೆ ಬರೋದಿಲ್ಲ. ಇದನ್ನ ಸರ್ಕಾರ ಗಮನದಲ್ಲಿಡಬೇಕು. ನೋಡಿ, ನಾನು ನ್ಯಾಯಾಂಗದ ಮೇಲೆ ಹೇಳ್ತೇನೆ ಹೇಳುವಂತ ವ್ಯವಸ್ಥೆ ಅಲ್ಲ. ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಒಂದು ಜಡ್ಜ್ಮೆಂಟ್ ಆದ್ಮೇಲೆ ಅದು ಪಬ್ಲಿಕ್ ಡಾಕ್ಯುಮೆಂಟ್, ಅದನ್ನ ಪಾರ್ಟಿಗೆ ಸಂಬಂಧಪಟ್ಟವರಿಗೆ ಕೊಡಬೇಕು. ಈಗೆಲ್ಲ ಎಷ್ಟು ವಿಶಾಲವಾಗಿದೆ. ಈ ಸಂಸ್ಥೆಯ ಮೇಲೆ ಅಪಸಂಶಯವನ್ನು ಮಾಡಿ ಠೇವು ಇದ್ದಂತಹದ್ದನ್ನ ಠೇವನ್ನು ತಗೊಂಡು ಹೋಗುವಂತದ್ದು ದಯವಿಟ್ಟು ಯಾರು ಮಾಡಬೇಡಿ. ಯಾವಾಗಲೂ ಹೇಗೆ ನಮ್ಮ ವ್ಯವಹಾರ ನಡೀತಾ ಇದೆಯೋ ಅದೇ ತರನಾಗಿ ವ್ಯವಹಾರ ಮಾಡ್ರಿ. ನಿಮಗೆ ಯಾರಿಗೆ ತೊಂದರೆ ಆದ್ರೂ ನಮ್ಮ ಫೋನ್ ನಂಬರ್ ಅನ್ನು ಇಟ್ಟುಕೊಳ್ಳಿ. ಈ ಸಂಸ್ಥೆಯಿಂದ ಯಾರಿಗೆ ತೊಂದರೆ ಆದ್ರೂ ಸಹಿತವಾಗಿ ನಮಗೆ ಫೋನ್ ಮಾಡ್ರಿ. ನಾವು ಅದಕ್ಕೆ ಯಾಕೆ ತೊಂದರೆ ಆಯ್ತು ಹೇಳುವಂಥದ್ದು ನಾವು ಪ್ರಶ್ನೆ ಮಾಡ್ತೇವೆ. ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ. ಎಲ್ಲರೂ ಯಾವಾಗಲೂ ಹೇಗೆ ನಮ್ಮಲ್ಲಿ ವ್ಯವಹಾರ ಮಾಡ್ತಾ ಇದ್ರೋ ಅದಕ್ಕೂ ಜಾಸ್ತಿ ವ್ಯವಹಾರವನ್ನು ಮಾಡ್ರಿ. ಸಂಸ್ಥೆಯನ್ನ ಒಳ್ಳೆಯ ರೀತಿಯೊಳಗೆ ನಡೆಸ್ಕೊಂಡು ಹೋಗುವ ಹೇಳುವಂಥದ್ದನ್ನ ನಿಮ್ಮೊಟ್ಟಿಗೆ ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು ಹೇಳುವಂಥದ್ದೇ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈಗಾಗಲೇ 4-5 ಕೇಸ್ಗಳನ್ನು ನಾವು ಕ್ರಿಮಿನಲ್ ಕೇಸ್ ಹಾಕಾಗಿದೆ. ಕೋಟಿ ಇಲ್ಲಿಂದ ದೋಚಿಕೊಂಡು ಹೋದವರು ಇದ್ದಾರೆ. ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಹಾಕಾಗಿದೆ, ಸಿವಿಲ್ ಕೇಸನ್ನು ಹಾಕೋರಿದ್ದೇವೆ ಮತ್ತು ಆಡಿಟ್ ನಡೀತಾ ಇದೆ. ಇವತ್ತು ಆಡಿಟ್ ಪೂರ್ಣ ಪ್ರಮಾಣದಲ್ಲಿ ಆಗಲಿಲ್ಲ. ಹಾಗಾಗಿ ನಾವು ದಯವಿಟ್ಟು ತಮ್ಗೆಲ್ಲ ನಾನು ಹೇಳ್ತಾ ಇರೋದನ್ನು ಕೇಳಿದ್ರೆ, ಇದು ಒಳ್ಳೆಯ ಕಾಲ ಬರ್ತದೆ, ನಮಗೆಲ್ಲರಿಗೂ ಒಳ್ಳೇದಾಗ್ತದೆ ಇದರಿಂದ ವಿನಃ
ಇದು ಕೆಟ್ಟದ್ದಾಗ್ತದೆ ಹೇಳುವಂಥದ್ದನ್ನು ನಾವು ಮನಸ್ಸಿನಲ್ಲೂ ಮಾಡುವಂಗಿಲ್ಲ. ನಾನೆಂತೂ ಯಾವುದಕ್ಕೂ ಹೆದರುವ ಪ್ರಶ್ನೆನೇ ಇಲ್ಲ ಹೇಳುವಂಥದ್ದನ್ನ ಎಲ್ಲ ಎಲ್ಲಿ ಬೇಕಾದ್ರೂ ನಿಲ್ತೀವಿ. ನಾವು ಜೀವದ ಹಂಗನ್ನು ತೋರದ ಕೆಲಸ ಮಾಡ್ತೇವೆ. ಇದು ಶಪಥ. ಇದು ನಾವು ನಿಮ್ಮೊಂದಿಗಿದ್ದೇವೆ. ಈಗ ಈ ಇಲೆಕ್ಷನ್ ನಡೆಸಿದಾರಲ್ಲ, ಒಕ್ಕಲರಿಂದ 15 ಜನ ನಿರ್ದೇಶಕರ ಸ್ಥಾನಕ್ಕೆ 14 ಜನರನ್ನ ಅಭೂತಪೂರ್ವವಾಗಿ ನಮಗೆ ಗೆಲುವನ್ನು ತಂದುಕೊಟ್ಟಿದ್ರಿ ನಮ್ಮ ಟೀಮಿಗೆ. ಅವತ್ತಿನ 4 ದಿವಸ ನಂತರದಲ್ಲಿ ಯಾರು ಸೋತಿದ್ರು, ಆ ಸೋತವರು ಮತ್ತು ಬೇರೆ ಅವರ ಅಂದ್ರೆ ಈ ಸಂಸ್ಥೆಗೆ ಒಂದು ವಿಶೇಷ ಫಲಾನುಭವಿಗಳನ್ನು ಹಾಗೆ ಯಾರು ಇದ್ರು ಅವರೆಲ್ಲ ಸೇರ್ಕೊಂಡು DR ಕೋರ್ಟ್ ಒಳಗೆ ಒಂದು ಅಪೀಲನ್ನು ಮಾಡಿದ್ರು. ನಮ್ಮ ಮೇಲೆ ಕೇಸ್ಗಳನ್ನು ಮಾಡಿದ್ರು. ನಮ್ಮ ಮೇಲೆ ಹೇಳೋದಕ್ಕಿಂತ ಚುನಾವಣೆ ಒಂದು ಸರಿಯಾದ ಕ್ರಮದಲ್ಲಿ ನಡೀಲಿಲ್ಲ ಹೇಳುವಂಥದ್ದನ್ನು ಮಾಡಿದ್ರು. ಅದು ನಿನ್ನೆಗೆ ತೀರ್ಪು ಬಂದಿದೆ. ತೀರ್ಪು ಹೇಗೆ ಕೊಟ್ಟಿದ್ದಾರೆ ಕೇಳಿದ್ರೆ, ನಮ್ಮ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ. ಆದರೆ ಹಳೆಯ ಆಡಳಿತ ಮಂಡಳಿ ಇರುವಾಗ ಈ ಚುನಾವಣೆಯನ್ನು ನಡೆಸಿದ್ದು, ಈ ಚುನಾವಣೆಗೆ ಸಂಬಂಧಪಟ್ಟು ನೋಟಿಸ್ ಅನ್ನು ಕೊಡುವಂತವರು ಆ ಹಳೆಯ ಆಡಳಿತ ಮಂಡಳಿಯಲ್ಲಿ ಆಗಿತ್ತು. 195 ದಿವಸಕ್ಕಿಂತ ಮುಂಚೆ ಎಲ್ಲ ಮೆಂಬರಿಗೆ ನೋಟಿಸ್ ಕೊಡಬೇಕು, ಅದು ಕೊಡಲಿಲ್ಲ ಹೇಳುವಂಥದ್ದು ಕೆಲವೊಂದು ಇದನ್ನು ನನಗೆ ತಿಳಿದು ಬಂತು. ಆದ್ರೆ ಇವತ್ತು ಜಡ್ಜ್ಮೆಂಟ್ ಕಾಪಿ ನಮ್ಮ ಕಡೆ ಇಲ್ಲ. ಕಾರಣ ನಿನ್ನೆ ಅಲ್ಲಿ ಕಾರವಾರದೊಳಗೆ DR ಆಫೀಸ್ ಒಳಗೆ ಜಡ್ಜ್ಮೆಂಟ್ ಆಗ್ಬೇಕಾಗಿತ್ತು. ಓಪನ್ ಹಾಲ್ ಅಲ್ಲಿ, ಓಪನ್ ಕೋರ್ಟ್ ಅಲ್ಲಿ ಆಗ್ಬೇಕಾಗಿತ್ತು. ನಮ್ಮ ವಕೀಲರು ಸಹಿತವಾಗಿ ಅಲ್ಲಿ ಹೋಗಿ ಅಲ್ಲೇ ಮೆಟ್ಲ ತನಕ ಹೋಗಿ ಎಲ್ಲ ನೋಡ್ಕೊಂಡು ಒಳಗೆ ಎಂಟ್ರಿ ಆಗಲಿಲ್ಲ. ಕಾರಣ ಅಂದ್ರೆ ಅವರು DR ಅವರು ಇಲ್ಲ, ಇವತ್ತು ಹಾಕೊಂಡಿದ್ರು. ಆ ಕಾರಣಕ್ಕಾಗಿ ಅವರು ಅಲ್ಲಿಂದ ವಾಪಸ್ ಬಂದಿದ್ದಾರೆ. ಆದರೆ ಅಲ್ಲಿ ಓಪನ್ ಹಾಲ್ ಅಲ್ಲಿ ಅಥವಾ ಓಪನ್ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಆಗಲಿಲ್ಲ. ಎಲ್ಲೋ ಹಾದಿಲ್ಲಿ ಎಲ್ಲೋ ಯಾರ್ದೋ ಒಂದು ರೂಮ್ ಒಳಗೆ ಜಡ್ಜ್ಮೆಂಟ್ ಬರ್ದಂಗೆ ಕಾಣ್ತಾ ಇದೆ ನಮಗೆ. ಹಾಗಾಗಿ ಯಾರು ನಮ್ಮ ಸದಸ್ಯರು, ನಮ್ಮ ಗ್ರಾಹಕರು, TSSನ ಅಭಿಮಾನಿಗಳು ಯಾರು ಧೃತಿಗೆಡುವಂಥದ್ದಿಲ್ಲ. 6 ತಿಂಗಳಲ್ಲಿ ಚುನಾವಣೆ ನಡೆಸಬೇಕು ಅಂತ ಹೇಳಿದ್ದಾರೆ. ನಡೀಲಿ. ನಾವು ಮುಂದಿನ ಕ್ರಮವನ್ನ ನಮ್ಮ ಲೀಗಲ್ ಅಡ್ವೈಸರ್ ಹತ್ರ ತಗೊಳ್ತೇವೆ. ಇದಕ್ಕೆ ಏನ್ ಮಾಡ್ಲಿಕ್ಕೆ ಬರ್ತದೆ ಹೇಳುವಂಥದ್ದನ್ನ ತಗೊಳ್ತೇವೆ. ಒಳ್ಳೆಯ ರೀತಿಯೊಳಗೆ ಮಾಡ್ಲಿಕ್ಕೆ ಬಂದ್ರೆ ಮಾತ್ರ ಹೋಗ್ತೇವೆ. ಸದಸ್ಯರ ಮೇಲೆ ಯಾವ್ದಾದ್ರು ಪರಿಣಾಮ ಬೀಳುತ್ತದೆ ಹೇಳೋದು ನಾವು ಹೋಗುದಿಲ್ಲ. ಸೀದಾ ನಾವು ಚುನಾವಣೆಗೆ ಹೋಗ್ತೇವೆ ಮತ್ತೆ. ಹಾಗಾಗಿ ಇದಕ್ಕೆಲ್ಲ ನಿಮ್ಮ ಬೆಂಬಲವನ್ನು ನಾವು ಕೋರ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಸದಸ್ಯರಲ್ಲಿ ಯಾರು ಎಲ್ಲಿ ಅಲ್ಲಲ್ಲ, ಇಲೆಕ್ಷನ್ ಪ್ರಾಧಿಕಾರ, ಇಲೆಕ್ಷನ್ ಎಂದು ಚುನಾವಣಾ ಅಧಿಕಾರಿ ಅಲ್ಲಿ ಗುಡ್ಕೇರಿ ಅವರು. ಆಯ್ತಾ? DR ಪ್ರತಿನಿಧಿಯಾಗಿ ಬಂದವರು ಇಲ್ಲ, DR ಈಗ ಗೌರ್ಮೆಂಟ್ ಪ್ರತಿನಿಧಿಯಾಗಿ ಅವ್ರು ಬಂದಿದ್ದಾರೆ, ಅವ್ರು ನಡೆಸಿದ್ದಾರೆ. ಅದು ಅಷ್ಟು ಇವರದ್ದು ಪರ್ಮಿಷನ್, DR JR ಅವರಿಗೆ ಪರ್ಮಿಷನ್ ತಗೊಂಡೇ ಮಾಡಿದ್ದಾರೆ. ಅದರನ್ನೇ ಅವರು ಸರಿ ಇಲ್ಲ ಹೇಳಿದ್ದಾರೆ. ತಾವು ಮಾಡಿದ್ದೆ ಅದು ಸರಿ ಇಲ್ಲ. ಆದ್ರೆ ನಾವು ಪೂರ್ತಿ ಹೇಳಲಿಕ್ಕೆ ಬರುದಿಲ್ಲ. ಯಾಕೆ ಕೇಳಿದ್ರೆ ನಮ್ಮ ಕೈಯಲ್ಲಿ ಇವತ್ತು ಜಡ್ಜ್ಮೆಂಟ್ ಕಾಪಿ ಇಲ್ಲ. ಹಾಗಾಗಿ ನಾವೇನೋ ಒಂದು ಸುಳ್ಳು ಹೇಳಿದ್ರೆ ಸರಿಯಾಗುದಿಲ್ಲ. ನಮ್ಗೆ ಅದು ಆ ಜಡ್ಜ್ಮೆಂಟ್ ಕಾಪಿಗಳು ನಮ್ಮ ಹತ್ರ ಇದ್ರೆ ನಾವು ಅದ್ರ ಬಗ್ಗೆ ಹೇಳ್ಬೋದು. ನಮ್ಮ ಉಪಾಧ್ಯಕ್ಷರು ನಿನ್ನೆ ನಾನು ನಮ್ಮ ಮನೆಯಲ್ಲಿ ಏನು ನನ್ನ ಮನೆಗೆ ಹೋಗಿದ್ದೆ. ಮಧ್ಯಾಹ್ನ ಉಪಾಧ್ಯಕ್ಷರು ಇದ್ದಿದ್ರು. ಉಪಾಧ್ಯಕ್ಷರು ಏನ್ ನಡೀತು ಹೇಳುವಂತದ್ದನ್ನ ಸ್ವಲ್ಪ ಮಟ್ಟಿಗೆ ವಿವರಿಸಿ ಹೇಳ್ತಾರೆ. ಆಯ್ತು. ಈಗ ನಾವು ಇಡ್ಲಿ ತಗೊಂಡಂತ ನೀವು ಇದೇನು ಪರಿಣಾಮ ಆಗ್ತದೆ ಅವ್ರ ಮೇಲೆ ತಗೊಂಡ ಆಕ್ಷನ್ ಎಂದು? ಅದು ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ನಾವು ಈಗ ಒಳಗೆ ಮಾತಾಡಿದ್ದದೆ. ನಮ್ಮ ಆಡಳಿತಾಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡಿ ಬಂದಿದ್ದೇವೆ. ದಯವಿಟ್ಟು ಇಷ್ಟು ದಿವಸ ಏನ್ ನಡೆದಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಇನ್ನೂ ಒಂದು ಕೇಸ್ ಹಾಕೋದಿದೆ. 100 ಕೋಟಿದ
ಒಂದು ಕೇಸನ್ನು ಹಾಕೋದಿದೆ. ಅದನ್ನ ಅದಕ್ಕಾಗಿ ಮುಂದೆ ಹಾಕ್ತಾ ಇದ್ದಿದ್ರೆ ಕಾಣ್ತದೆ ನಮಗ ಅದನ್ನ ಫೈಲ್ ಮಾಡ್ಕೊಳ್ಳಿಲ್ಲ. ನಿನ್ನೆ ಮೊನ್ನೆ ಕಾರವಾರದವರೆಗೂ ಹೋಗಾಯ್ತು, ಅದನ್ನ ಫೈಲ್ ಮಾಡ್ಕೊಳ್ಳಿಲ್ಲ. ಈಗ ನಿನ್ನೆ ಮತ್ತೆ ಫೈಲ್ ಮಾಡ್ತೇವೆ ಅಂದ್ರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳಿ ನಮ್ಮ ಪೊಲೀಸ್ ಸ್ಟೇಷನ್ ಒಳಗೂ ಸಹಿತವಾಗಿ ಅದನ್ನೇ ಹೇಳಿ ಇದು ಮಾಡ್ತಾ ಇದ್ದಿದ್ರು. ಆದ್ರೆ ಇವತ್ತು ಅದನ್ನ ಫೈಲ್ ಮಾಡ್ಬೇಕು ನೀವು ನಾನು ಹೇಳಿ ಬಂದಿದ್ದೇನೆ. ಮಾಡ್ತಾರ ಇಲ್ಲ ಗೊತ್ತಿಲ್ಲ.